ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಆವೇಶಂ ನಟ ಫಹಾದ್ ಫಾಸಿಲ್. ದಕ್ಷಿಣ ಚಿತ್ರರಂಗದ ಪವರ್ಫುಲ್ ನಟ ಫಹಾದ್ ಫಾಸಿಲ್ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವುದು ಪತ್ತೆಯಾಗಿದೆ. ನಟ ಫಹಾದ್ ADHD ಅಂದ್ರೆ ಅಟೆನ್ಷನ್ ಡೆಫಿಸಿಯೆಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಫಹಾದ್ 41 ವರ್ಷ ವಯಸ್ಸಿನವರಾದ ಕಾರಣ ಚಿಕಿತ್ಸೆಯು ಕಷ್ಟಕರವಾಗಿದೆ. ಫಹಾದ್ ಫಾಸಿಲ್ ಇತ್ತೀಚೆಗೆ ಕೋತಮಂಗಲಂನ ಶಾಲೆಯೊಂದರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದರು. ಈ ಸಮಯದಲ್ಲಿ ಅವರು ಅಟೆನ್ಷನ್ ಡೆಫಿಸಿಯೆಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಯೊಂದಿಗೆ ಹೋರಾಡುತ್ತಿರುವುದಾಗಿ ಹೇಳಿದರು. ವಿಶೇಷ ಚೇತನ ಮಕ್ಕಳ ಶಾಲೆ ಉದ್ಘಾಟನೆಗೆ ಬಂದಿದ್ದ ಫಹಾದ್ ADHD ಚಿಕಿತ್ಸೆ ಸುಲಭವೇ ಎಂದು ಕೇಳಿದಾಗ ಈ ವಯಸ್ಸಿನಲ್ಲಿ ಈ ಕಾಯಿಲೆಗೆ ಚಿಕಿತ್ಸೆ ನೀಡುವುದು ಕಷ್ಟ ಎಂಬುದು ತಿಳಿದು ಬಂದಿದೆ ಎಂದರು. ಚಿಕ್ಕ ವಯಸ್ಸಿನಲ್ಲಿಯೇ ಪತ್ತೆ ಆಗಿದ್ದರೆ ಚಿಕಿತ್ಸೆ ನೀಡಬಹುದಿತ್ತು ಎಂದು ನನಗೆ ಹೇಳಲಾಗಿದೆ. 41ನೇ ವಯಸ್ಸಿನಲ್ಲಿ ಪತ್ತೆಯಾದರೆ ಅದನ್ನು ಗುಣಪಡಿಸುವುದೇ ಎಂದು ನಾನು ಕೇಳಿದೆ. ಅದು ಕಷ್ಟಸಾಧ್ಯ ಎಂಬುದು ತಿಳಿದು ಬಂದಿದೆ ಎಂದರು. ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಅಧಿಕೃತ ವೆಬ್ಸೈಟ್ನ ಪ್ರಕಾರ ಇದು ಬಾಲ್ಯದಲ್ಲಿ ಕಾಣುವ ನರಗಳ ಬೆಳವಣಿಗೆಯ ಅಸ್ವಸ್ಥತೆಗಳಲ್ಲಿ ಒಂದಾಗಿದೆ. ಇದರ ಲಕ್ಷಣಗಳು ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೂ ಕಂಡುಬರುತ್ತೆ. ಚಿಕಿತ್ಸೆ ಮತ್ತು ಔಷಧದಿಂದ ಇದನ್ನ ಗುಣಪಡಿಸಬಹುದು. ಇದರಿಂದ ಬಳಲುತ್ತಿರುವ ಮಕ್ಕಳು ಸಾಮಾನ್ಯವಾಗಿ ಗಮನ ಹರಿಸಲು ಕಷ್ಟಪಡ್ತಾರೆ. ಯೋಚಿಸದೆ ಏನನ್ನಾದರೂ ಮಾಡಲು ಪ್ರಾರಂಭಿಸುತ್ತಾರೆ. ADHD ಫಹಾದ್ ಅವರಿಗೆ ಇರುವುದು ತಡವಾಗಿ ಪತ್ತೆಯಾಗಿದೆ. ಔಷಧಗಳು, ಮನೋವಿಜ್ಞಾನ ಮತ್ತು ಜೀವನ ಶೈಲಿಯ ಮೂಲಕ ಅದನ್ನು ನಿಯಂತ್ರಿಸಬಹುದು.